ಫ್ರೆಂಡ್ಸ್, ನಿನ್ನೆ ನಾನು ಪಾರ್ಟ್ 7 ಅಲ್ಲಿ 62 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡಿದ್ದೆ. ಈಗ ನೆಕ್ಸ್ಟ್ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಕ್ವೆಶ್ಚನ್ ನಂಬರ್ 63. The other column are inactive when you have selected 3 columns. How will you activate those boxes? ಅಂತ ಕ್ವೆಶ್ಚನ್. Option A, double click on spacing box. Option B, double click on inactive column. Option C, remove mark from line between checkbox. Option D, remove mark from equal column with checkbox. So ಇದರ ಆನ್ಸರ್ remove mark from equal column with checkbox. Okay, ಇದು ನೆನಪಿಟ್ಕೊಡ್ರಿ. Question number 64. From where you can access save command. Save command ನಾವು ಎಲ್ಲಿಂದ ಆಕ್ಸೆಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. Option A, home tab. Option B, insert tab. Option C, review tab. Option D, none of the above. So answer is none of the above. So ಸೇವ್ ಕಮಾಂಡ್ ಅನ್ನ ನಾವು ಎಲ್ಲಿಂದ ಆಕ್ಸೆಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಈಗ ನಾನು ನಿಮಗೆ ಇಲ್ಲಿ ನೋಡ್ರಿ, ಹೋಮ್ ಟ್ಯಾಬ್ ಅಲ್ಲಿ ಸೇವ್ ಇಲ್ಲ. ಓಕೆ, ಇನ್ಸರ್ಟ್ ಅಲ್ಲಿ ಇಲ್ಲ, ನಮಗೆ ರಿವ್ಯೂ ಅಲ್ಲಿ ಇಲ್ಲ. ಓಕೆ, ನಾವು ಸೇವ್ ಅನ್ನೋ ಆಪ್ಷನ್ ಇಲ್ಲಿ ಫೈಲ್ ಅಲ್ಲಿ ಹೋದ್ರೆ ಸೇವ್ ಅಂತ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಏನಂದ್ರೆ ನನ್ ಆಫ್ ದ ಅಬೋವ್. ಕ್ವೆಶ್ಚನ್ ನಂಬರ್ 65. ಹೌ ಕ್ಯಾನ್ ಯು ರಿಮೂವ್ ಟ್ಯಾಬ್ ಸ್ಟಾಪ್ ಮಾರ್ಕರ್ ಫ್ರಮ್ ರೂಲರ್? How can you remove tab stop marker from ruler? Option A, double click the tab marker and choose clear all. Option B, drag the tab stop marker out of the ruler. Option C, right click the tab stop marker and choose remove. Option D, all of the above. So answer is drag the tab stop marker out of the ruler. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. See, this is the ruler. ಇದು ರೂಲರ್. ಇಲ್ಲಿ ಮೇಲೆ ತೋರಿಸ್ತಿದ್ದೀನಿ ನಾನು. ಇದು ರೂಲರ್. ಈ ಕಡೆ ಲೆಫ್ಟ್ ಇಂಡೆಂಟ್ ಬರುತ್ತೆ, ಇಲ್ಲಿ ರೈಟ್ ಇಂಡೆಂಟ್ ಬರುತ್ತೆ. ಓಕೆ, ಇದು ರೂಲರ್. ಆಮೇಲೆ ಇಲ್ಲಿದೆ ನೋಡ್ರಿ, ಇದೇನಿದೆ ಟ್ಯಾಬ್ ಸ್ಟಾಪ್ ಮಾರ್ಕರ್ ಇದೆ ಅದು. ಓಕೆ, ಅಂದ್ರೆ ನಾವು ನಮಗೆ ಒಂದು ವರ್ಡ್ ಇದೆ, ಇಲ್ಲಿದೆ, ನನಗೆ ಇಲ್ಲಿಂದ ಟ್ಯಾಬ್ ಅಂದ್ರೆ ನಾನು ಟ್ಯಾಬ್ ಹೊಡೆದ ಇದು ಮೂವ್ ಎಲ್ಲ ಆಗ್ಬೇಕಂದ್ರೆ ಇಲ್ಲಿ ನನ್ನ ಟ್ಯಾಬ್ ಸ್ಟಾಪ್ ಮಾರ್ಕರ್ ಇದೆ, ಇಲ್ಲಿವರೆಗೆ ಮೂವ್ ಮಾಡ್ಬೇಕಂದ್ರೆ ನಾನು ಈ ಟ್ಯಾಬ್ ಸ್ಟಾಪ್ ಅನ್ನ ಇಲ್ಲಿ ಇಡಬೇಕು. ಸೊ ಅವಾಗ ಏನಾಗುತ್ತೆ, ಮೂವ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ನೋಡ್ರಿ. ಸೊ ಅದಕ್ಕೆ ನಾವು ಟ್ಯಾಬ್ ಸ್ಟಾಪ್ ಮಾರ್ಕರ್ ಯೂಸ್ ಮಾಡ್ತೀವಿ. ಬಟ್ ಈ ಟ್ಯಾಬ್ ಸ್ಟಾಪ್ ಮಾರ್ಕರ್ ನಾವು ಹೆಂಗೆ ರಿಮೂವ್ ಮಾಡ್ಬೇಕಂತ ಒಂದು ಕ್ವಶನ್ ಇದೆ. ಓಕೆ, ಅಂದ್ರೆ ನೋಡ್ರಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ಕೆಳಗಡೆ ಹಿಡಿತೀನಿ, ಏನಾಯ್ತು, ಆ ಟ್ಯಾಬ್ ಸ್ಟಾಪ್ ಮಾರ್ಕರ್ ಅನ್ನ ಹೋಗ್ಬಿಡ್ತು, ರಿಮೂವ್ ಆಗ್ಬಿಡ್ತು. ಸೊ ಅದಕ್ಕೆ ನಾವು ಹೇಗೆ ಮಾಡ್ಬೋದು, ಡ್ರ್ಯಾಗ್ ದ ಟ್ಯಾಬ್ ಸ್ಟಾಪ್ ಮಾರ್ಕರ್ ಔಟ್ ಆಫ್ ದ ರೂಲರ್. ಸೊ ಆನ್ಸರ್ ಆಪ್ಷನ್ ಬಿ. ಕ್ವಶನ್ ನಂಬರ್ 66. ಕಂಟ್ರೋಲ್ ಪ್ಲಸ್ ಎಂ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ, ನ್ಯೂ ಡಾಕ್ಯುಮೆಂಟ್. ಆಪ್ಷನ್ ಬಿ, ಕ್ಲೋಸ್ ಡಾಕ್ಯುಮೆಂಟ್. ಆಪ್ಷನ್ ಸಿ, ರೆಡ್ ಇಂಡೆಂಟ್. ಆಪ್ಷನ್ ಡಿ, ಲೆಫ್ಟ್ ಇಂಡೆಂಟ್. ಸೊ ಇದರ ಆನ್ಸರ್ ಲೆಫ್ಟ್ ಇಂಡೆಂಟ್. ಓಕೆ, ನಾನು ಇಲ್ಲಿ ತೋರಿಸ್ತೀನಿ. ಇದೊಂದು ಡಾಕ್ಯುಮೆಂಟ್ ಇದೆ, ಸೆಲೆಕ್ಟ್ ಮಾಡ್ತೀನಿ, ನಾನು ಕಂಟ್ರೋಲ್ ಪ್ಲಸ್ ಎಂ ಹೊಡಿತೀನಿ. ವರ್ಕ್ ಆಗ್ತಾ ಇಲ್ಲ, ಒಂದು ನಿಮಿಷ. ಓಕೆ, ಇದು ವರ್ಕ್ ಆಗ್ತಾ ಇಲ್ಲ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಓಕೆ, ನಾವು ಕಂಟಿನ್ಯೂ ಮಾಡೋಣ. ಇದರ ಆನ್ಸರ್ ಜಸ್ಟ್ ನೀವು ನೆನ್ಪಿಟ್ಕೊಡ್ರಿ. ಕಂಟ್ರೋಲ್ ಪ್ಲಸ್ ಎಂ ಯೂಸ್ ಮಾಡ್ತೀವಿ ಅಂದ್ರೆ ಲೆಫ್ಟ್ ಇಂಡಿಯನ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೊಡ್ರಿ. ಓಕೆ, ಕ್ವಶನ್ ನಂಬರ್ 67. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅವೈಲೇಬಲ್ ಆನ್ ದ ರೂಲರ್ ಆಫ್ MS Word ಸ್ಕ್ರೀನ್? ಆಪ್ಷನ್ ಎ, ಟ್ಯಾಬ್ ಸ್ಟಾಪ್ ಬಾಕ್ಸ್. ಆಪ್ಷನ್ ಬಿ, ಲೆಫ್ಟ್ ಇಂಡೆಂಟ್. ಆಪ್ಷನ್ ಸಿ, ರೈಟ್ ಇಂಡೆಂಟ್. ಆಪ್ಷನ್ ಡಿ, ಸೆಂಟರ್ ಇಂಡೆಂಟ್. ಸೊ ಇದರ ಆನ್ಸರ್ ಸೆಂಟರ್ ಇಂಡೆಂಟ್. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ರೂಲರ್ ಇದೆ. ಈ ರೂಲರ್ ಅಲ್ಲಿ ಇಲ್ಲಿ ಕರ್ಸರ್ ಇಟ್ಟರೆ ನಿಮಗೆ ಲೆಫ್ಟ್ ಇಂಡೆಂಟ್ ಬರುತ್ತೆ, ಈ ಕಡೆ ರೈಟ್ ಇಂಡೆಂಟ್ ಬರುತ್ತೆ. ಈ ರೂಲರ್ ಅಲ್ಲಿ ನಿಮಗೆ ಟ್ಯಾಬ್ ಸ್ಟಾಪ್ ಮಾರ್ಕರ್ ನಾನು ಇವಾಗ ತಾನೇ ತೋರಿಸಿದ್ದೀನಿ. ಟ್ಯಾಬ್ ಸ್ಟಾಪ್ ಮಾರ್ಕರ್ ಇಲ್ಲಿ ನೋಡಿ, ಟ್ಯಾಬ್ ಸ್ಟಾಪ್ ಮಾರ್ಕರ್ ಇದೆ ಅಲ್ಲ, ಇದು ಟ್ಯಾಬ್ ಸ್ಟಾಪ್ ಮಾರ್ಕರ್. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಆ ವಿಂಡೋ ಅಂತಲ್ಲ, ಈಗ ಆ ವಿಂಡೋ ಬರುತ್ತೆ. ಸೊ ಇದ್ರ ಮೇಲೆ ಲೆಫ್ಟ್ ಇಂಡೆಂಟ್ ಇದೆ, ರೈಟ್ ಇಂಡೆಂಟ್ ಇದೆ, ಮತ್ತೆ ಟ್ಯಾಬ್ ಸ್ಟಾಪ್ ಮಾರ್ಕರ್ ಇದೆ. ಸೊ ಅದಕ್ಕೆ ಆನ್ಸರ್ ಏನಂದ್ರೆ ಸೆಂಟರ್ ಇಂಡೆಂಟ್ ಇಲ್ಲ, ಅದಕ್ಕೆ ಆನ್ಸರ್ ಸೆಂಟರ್ ಇಂಡೆಂಟ್. Okay, next question 68. In Word, the default alignment for paragraph is option A, left align or flush margins at the left edges and uneven edges at the right edge. Option B, centered or equidistant from both the left edge and the right edge. Option C, right aligned or flush margins at the right edge and uneven edges at the left edge. Option D, justified or flush margins at both the left and right edges. ಇದರ ಆನ್ಸರ್ 1 second.
ಓಕೆ, ಇದರ ಆನ್ಸರ್ ಯಾವುದಂದ್ರೆ ಲೆಫ್ಟ್ ಅಲೈನ್ಡ್ or flush margins at the left edge and uneven edges at the right angles. ಇದನ್ನ ನಿಮಗೆ ಇಲ್ಲಿ ತೋರಿಸ್ತೀನಿ. ನೀವು ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೇಗಾಗುತ್ತೆ ಅಂದ್ರೆ, ಇವನ್ನೇನೋ ನಾನು ಇಲ್ಲಿ ಬರ್ದೆ ಅಂತ ತಿಳ್ಕೊರು. ಸಪೋಸ್ ಅಲ್ಲಿ ಬರ್ದಾಗ ನಾನು ಆ ಪ್ಯಾರಾಗ್ರಾಫ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈ ಲೆಫ್ಟ್ ಇಂಡೆಂಟ್ ಇದೆಯಲ್ಲ ಇದೇನಾಗುತ್ತೆ ಅಂದ್ರೆ ಅಲೈನ್ ಆಗಿರುತ್ತೆ, ಬಟ್ ರೈಟ್ ಅಲ್ಲಿ ಏನಾಗಿರುತ್ತೆ ಅನ್ಇವನ್ ಆಗಿರುತ್ತೆ. ನೋಡ್ರಿ, ರೈಟ್ ಅಲ್ಲಿ ಅನ್ಇವನ್ ಇದೆ, ಲೆಫ್ಟ್ ಅಲ್ಲಿ ಇವನ್ ಇದೆ. ಸೊ ಅದಕ್ಕೆ ಡಿಫಾಲ್ಟ್ ಆಗಿ ಏನಿರುತ್ತೆ ಅಲೈನ್ಮೆಂಟ್ ಆಫ್ ಪ್ಯಾರಾಗ್ರಾಫ್, ಲೆಫ್ಟ್ ಅಲೈನ್ ಇರುತ್ತೆ, ಲೆಫ್ಟ್ ಎಜ್ ಇವನ್ ಆಗಿರುತ್ತೆ ಅಂದ್ರೆ ಫ್ಲಶ್ ಮಾರ್ಜಿನ್ಸ್ ಅಂತ ಇರುತ್ತೆ, ರೈಟ್ ಅಲ್ಲಿ ಏನಿರುತ್ತೆ ಅನ್ಇವನ್ ಎಜಸ್ ಇರುತ್ತೆ. ಅದಕ್ಕೆ ಆನ್ಸರ್ ಏನು? ಆಪ್ಷನ್ ಎ. ಕ್ವಶನ್ ನಂಬರ್ 69. ಇನ್ MS ವರ್ಡ್ ಕಂಟ್ರೋಲ್ ಪ್ಲಸ್ ಎಸ್ ಈಸ್ ಫಾರ್. ಕಂಟ್ರೋಲ್ ಪ್ಲಸ್ ಎಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಸಿನಾರಿಯೋಸ್, ಆಪ್ಷನ್ ಬಿ ಸೈಜ್, ಆಪ್ಷನ್ ಸಿ ಸೇವ್, ಆಪ್ಷನ್ ಡಿ ಸ್ಪೆಲ್ಲಿಂಗ್ ಚೆಕ್. ಸೊ ಇದರ ಆನ್ಸರ್ ಸೇವ್. ನಾವು ನೋಡಿ ಇಲ್ಲಿ ಜಸ್ಟ್ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಪ್ಲಸ್ ಎಸ್ ಹೊಡೆದಾಗ ಸೇವ್ ಆಗಿರುತ್ತೆ. ಓಕೆ. ಕ್ವಶನ್ ನಂಬರ್ 70. ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ. ಆಪ್ಷನ್ ಎ ಸೇವ್ ಅಂಡ್ ಪ್ರಿಂಟ್ ದ ಡಾಕ್ಯುಮೆಂಟ್, ಆಪ್ಷನ್ ಬಿ ಸೇವ್ ಅಂಡ್ ಕ್ಲೋಸ್ ವರ್ಡ್ ಅಪ್ಲಿಕೇಶನ್, ಆಪ್ಷನ್ ಸಿ ಸೇವ್ ಅಂಡ್ ಕ್ಲೋಸ್ ಡಾಕ್ಯುಮೆಂಟ್, ಆಪ್ಷನ್ ಡಿ ವಿತೌಟ್ ಸೇವ್ ಕ್ಲೋಸ್ ಡಾಕ್ಯುಮೆಂಟ್. ಸೊ ಇದರ ಆನ್ಸರ್ ಆಪ್ಷನ್ ಸಿ ಸೇವ್ ಅಂಡ್ ಕ್ಲೋಸ್ ಡಾಕ್ಯುಮೆಂಟ್. ಅಂದ್ರೆ ನೀವು ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಹೊಡೆದಾಗ ಡಾಕ್ಯುಮೆಂಟ್ ಇದೆ, ಏನ್ ಡಾಕ್ಯುಮೆಂಟ್ ಇದೆಲ್ಲ ಈ ಡಾಕ್ಯುಮೆಂಟ್ ಅಲ್ಲಿ ನೀವು ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಹೊಡೆದಾಗ ಸೇವ್ ಆಗುತ್ತೆ, ಸೇವ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಈಗ ನಾನು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ನಿಮಗೆ ನಾನು ಓಪನ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಹೊಡೆದಾಗ ಇದು ಡಾಕ್ಯುಮೆಂಟ್ ಸೇವ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಅಷ್ಟು ನೆನ್ಪಿಟ್ಕೊಡ್ರಿ. ಕ್ವಶನ್ ನಂಬರ್ 71. ದ ಕೀ F12 opens a. ಆಪ್ಷನ್ ಎ ಸೇವ್ ಆಸ್ ಡೈಲಾಗ್ ಬಾಕ್ಸ್, ಆಪ್ಷನ್ ಬಿ ಓಪನ್ ಡೈಲಾಗ್ ಬಾಕ್ಸ್, ಆಪ್ಷನ್ ಸಿ ಸೇವ್ ಡೈಲಾಗ್ ಬಾಕ್ಸ್, ಆಪ್ಷನ್ ಡಿ ಕ್ಲೋಸ್ ಡೈಲಾಗ್ ಬಾಕ್ಸ್. ಇದರ ಆನ್ಸರ್ ಸೇವ್ ಆಸ್ ಡೈಲಾಗ್ ಬಾಕ್ಸ್. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ನಾನು ಇವಾಗ F12 ಅನ್ನ ಪ್ರೆಸ್ ಮಾಡ್ತೀನಿ. ನೋಡ್ರಿ, ಯಾವ ವಿಂಡೋ ಓಪನ್ ಆಯ್ತು? ಸೇವ್ ಆಸ್ ವಿಂಡೋ ಓಪನ್ ಆಯ್ತು. ಇದು ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಸೇವ್ ಆಸ್ ಅನ್ನೋದ? ಒಂದು ಆಲ್ರೆಡಿ ಈ ಡಾಕ್ಯುಮೆಂಟ್ ನೀವು ಒಂದು ಓಪನ್ ಮಾಡಿದ್ರಿ, ನಿಮ್ಗೆ ಇದೇ ಡಾಕ್ಯುಮೆಂಟ್ ಏನಂದ್ರೆ ಇನ್ನೊಂದ್ ಕಡೆ ಕಾಪಿ ಮಾಡಬೇಕಾಗಿದೆ, ಬಟ್ ಬೇರೆ ಹೆಸರು ಕೊಡಬೇಕಾಗಿದೆ. ಅವಾಗ ಏನ್ ಮಾಡಬೇಕು, ನೀವು ಫೈಲ್ ಅಲ್ಲಿ ಹೋಗಿ ಸೇವ್ ಆಸ್ ಅಂತಿದೆ, ಅಲ್ಲಿ ಸೇವ್ ಆಸ್ ಕೊಟ್ಟಾಗ ನಿಮಗೆ ಎಲ್ಲಿ ಸೇವ್ ಮಾಡ್ಬೇಕಂತ ಕೇಳುತ್ತೆ. ಅಲ್ಲಿ ನೀವು ಈ ಡೆಸ್ಕ್ಟಾಪ್ ಅನ್ನು ಕೊಡ್ತೀನಿ, ಇಲ್ಲಿ ನೀವು ಹೆಸರು ಚೇಂಜ್ ಮಾಡಬಹುದು. ಇಲ್ಲ ಅಥವಾ ನೀವೇನ್ ಮಾಡಬಹುದು, ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಅಂತೀನಿ ಫಂಕ್ಷನ್ ಪ್ಲಸ್ 12 ಅಂದ್ರೆ F12 ಫಂಕ್ಷನ್ F12 ಹೊಡೆದಾಗ ನಿಮಗೆ ಅವಾಗ ಏನಾಗುತ್ತೆ, ಇನ್ನೊಂದ್ಸರಿ ತೋರಿಸ್ತೀನಿ, ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲಿ ಫೋಲ್ಡರ್ ಬೇರೆ ಹೆಸರು ಏನು ಫೋಲ್ಡರ್ ಬೇಕಂತ ಕೊಟ್ಟು ನೀವು ಎಲ್ಲಿ ಬೇಕೋ ಅಲ್ಲಿ ಡೆಸ್ಟಿನೇಷನ್ ಫೋಟೋ ಕೊಡಬಹುದು. ಓಕೆ, ಅದಕ್ಕೇನಂದ್ರೆ ನಾವು F12 ಅನ್ನ ಯೂಸ್ ಮಾಡ್ತೀವಿ. ಕ್ವಶನ್ ನಂಬರ್ 72. ಕಂಟ್ರೋಲ್ ಪ್ಲಸ್ ಐ. ಕಂಟ್ರೋಲ್ ಪ್ಲಸ್ ಐ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಪ್ಷನ್ ಎ ಇಟಾಲಿಕ್, ಆಪ್ಷನ್ ಬಿ ಲೆಫ್ಟ್ ಇಂಡೆಂಟ್, ಆಪ್ಷನ್ ಸಿ ಸೇವ್ ಡಾಕ್ಯುಮೆಂಟ್, ಆಪ್ಷನ್ ಡಿ ಕ್ಲೋಸ್ ಡಾಕ್ಯುಮೆಂಟ್. ಇದರ ಆನ್ಸರ್ ಇಟಾಲಿಕ್. ಸೊ ಇಲ್ಲಿ ನೋಡ್ರಿ, ಈ ಒಂದು ಡಾಕ್ಯುಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಕಂಟ್ರೋಲ್ ಪ್ಲಸ್ ಐ ಅನ್ನ ಪ್ರೆಸ್ ಮಾಡ್ತೀನಿ, ಏನಾಯ್ತು ಇಟಾಲಿಕ್ ಆಯ್ತು. ಓಕೆ, ಆಮೇಲೆ ಇನ್ನೊಂದು ಇದಕ್ಕೇನಿದೆ ಅಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ರಿ ವರ್ಡ್, ಇಲ್ಲಿ ನೋಡ್ರಿ ಐ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ರಿ, ಅವಾಗ ಏನಾಗುತ್ತೆ ಇಟಾಲಿಕ್ ಅನ್ನ ತಗೊಳ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಆನ್ಸರ್ ಏನಂದ್ರೆ ಇಟಾಲಿಕ್. 73 ಕ್ವಶನ್ ನಂಬರ್. ಕಂಟ್ರೋಲ್ ಪ್ಲಸ್ ಎಸ್. ಕಂಟ್ರೋಲ್ ಪ್ಲಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಸೇವ್ ಡಾಕ್ಯುಮೆಂಟ್ ವಿತ್ ಡಿಫರೆಂಟ್ ನೇಮ್, ಸೇವ್ ಡಾಕ್ಯುಮೆಂಟ್ ವಿತ್ ಸೇಮ್ ನೇಮ್, ಆಪ್ಷನ್ ಸಿ ಸೇವ್ ಡಾಕ್ಯುಮೆಂಟ್ ವಿತ್ ಕ್ಲೋಸ್ ವರ್ಡ್ ಅಪ್ಲಿಕೇಶನ್, ಆಪ್ಷನ್ ಡಿ ಸೇವ್ ಡಾಕ್ಯುಮೆಂಟ್ ವಿತ್ ಪ್ರಿಂಟ್ ಹೋಲ್ ಪೇಜಸ್. ಸೊ ಇದರ ಆನ್ಸರ್ ಸೇವ್ ಡಾಕ್ಯುಮೆಂಟ್ ವಿತ್ ಸೇಮ್ ನೇಮ್. ಓಕೆ, ಇಲ್ಲಿ ನೋಡ್ರಿ, ನಾನು ಇವಾಗ ತಾನೇ ನಿಮ್ಗೆ ಏನ್ ತೋರಿಸಿದೆ, F12 ಹೊಡೆದಾಗ ಸೇವ್ ಆಸ್ ಅಂದ್ರೆ ಸೇವ್ ಆಸ್ ಅಂತಂದ್ರೆ ನಿಮಗೆ ಒಂದು ಡಾಕ್ಯುಮೆಂಟ್ ಅನ್ನ ಬೇರೆ ಹೆಸರಿಂದ ಸೇವ್ ಮಾಡ್ಬೇಕಾದ್ರೆ F12 ಅನ್ನ ಯೂಸ್ ಮಾಡ್ತೀವಿ. ಬಟ್ ನಿಮ್ಗೆ ಅದೇ ಹೆಸರಿಂದ ಸೇವ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು, ಜಸ್ಟ್ ಕಂಟ್ರೋಲ್ ಪ್ಲಸ್ ಎಸ್ ಹೊಡೆದಾಗ ಅದು ಸೇವ್ ಆಗಿರುತ್ತೆ. ಇನ್ನೊಂದು ಫೈಲ್ ಆಲ್ರೆಡಿ ಈಗ ಸೇವ್ ಆಗಿದೆ, ಅದಕ್ಕೆ ಅದು ಬರ್ತಾ ಇಲ್ಲ. ಓಕೆ, ಸೊ ಆನ್ಸರ್ ಸೇವ್ ಡಾಕ್ಯುಮೆಂಟ್ ವಿತ್ ಸೇಮ್ ನೇಮ್. ಕ್ವಶನ್ ನಂಬರ್ 74. If you will be displaying or printing your document on another computer, you will want to make sure and select the dash option under the save tab. ಓಕೆ, ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಇದೆ, ಆ ಡಾಕ್ಯುಮೆಂಟ್ ನಿಮ್ ಕಂಪ್ಯೂಟರ್ ಕ್ರಿಯೇಟ್ ಮಾಡಿದ್ರಿ, ಆಮೇಲೆ ಆ ಡಾಕ್ಯುಮೆಂಟ್ ಅನ್ನು ಬೇರೆ ಕಂಪ್ಯೂಟರ್ ನೀವು ಹಾಕಿದಾಗ ಅಲ್ಲೇನಾಗುತ್ತೆ ಅಂದ್ರೆ ಆ ವರ್ಡಿಂಗ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವ ಒಂದು ಟ್ಯಾಬ್ ಅನ್ನು ನೀವು ಯೂಸ್ ಮಾಡ್ತೀರಿ ಸೇವ್ ಟ್ಯಾಬ್ ಅಲ್ಲಿ ಅಂತ ಕೇಳ್ತಾ ಇದ್ದೇನೆ. ಅದಕ್ಕೆ ಆನ್ಸರ್ ಎಂಬೆಡೆಡ್ ಟ್ರೂ ಟೈಪ್ ಫಾಂಟ್ಸ್. ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ಎ ಎಂಬೆಡ್ ಫಾಂಟ್ಸ್, ಆಪ್ಷನ್ ಬಿ ಎಂಬೆಡ್ ಟ್ರೂ ಟೈಪ್ ಫಾಂಟ್ಸ್, ಆಪ್ಷನ್ ಸಿ ಸೇವ್ ಟ್ರೂ ಟೈಪ್ ಫಾಂಟ್ಸ್, ಆಪ್ಷನ್ ಡಿ ಸೇವ್ ಫಾಂಟ್ಸ್. ಸೊ ಇದರ ಆನ್ಸರ್ ಎಂಬೆಡ್ ಟ್ರೂ ಟೈಪ್ ಫಾಂಟ್ಸ್.
ನೆಕ್ಸ್ಟ್ ಕ್ವಶನ್ ನಂಬರ್ 75. ಕಂಟ್ರೋಲ್ ಪ್ಲಸ್ ಜೆ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಪ್ಷನ್ ಎ ಅಲೈನ್ ಜಸ್ಟಿಫೈ, ಆಪ್ಷನ್ ಬಿ ಇನ್ಸರ್ಟ್ ಹೈಪರ್ ಲಿಂಕ್, ಆಪ್ಷನ್ ಸಿ ಸರ್ಚ್, ಆಪ್ಷನ್ ಡಿ ಪ್ರಿಂಟ್. ಸೊ ಇದರ ಆನ್ಸರ್ ಅಲೈನ್ ಜಸ್ಟಿಫೈ. ಈ ಇನ್ಸರ್ಟ್ ಹೈಪರ್ ಲಿಂಕ್ ಎಲ್ಲ ನಾನು ಹಿಂದಿನ ವಿಡಿಯೋಗಳೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕಂಟ್ರೋಲ್ ಪ್ಲಸ್ ಜೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದ್ಸರ್ತಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ಡಾಕ್ಯುಮೆಂಟ್ ಅಲ್ಲಿ ಲೆಫ್ಟ್ ಅಲ್ಲಿ ಏನಾಗಿದೆ, ಅಲೈನ್ ಆಗಿದೆ, ಬಟ್ ರೈಟ್ ಅಲ್ಲಿ ಅನಲ್ ಆಗಿಲ್ಲ. ಸೊ ನಾನು ಇವಾಗ ಜಸ್ಟಿಫೈ ಅಂದ್ರೆ ಕಂಟ್ರೋಲ್ ಪ್ಲಸ್ ಜೆ ಹೊಡೆದಾಗ ಎರಡು ಕಡೆ ಏನಾಗಿರುತ್ತೆ, ಅಲೈನ್ ಆಗಿರುತ್ತೆ. ಓಕೆ, ಅಥವಾ ನೀವು ಇನ್ನೊಂದು ಆಪ್ಷನ್ ಏನಂದ್ರೆ ಈಗ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೊಂದು ನಿಮ್ಗೆ ಏನಂದ್ರೆ ಕಾಣ್ತಾ ಇದೆಲ್ಲ, ಇದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೂಲ್ ಬಾರ್ ಮೇಲೆ ನಿಮ್ಗೆ ಏನಾಗುತ್ತೆ, ಅದು ಅಲೈನ್ ಆಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 76. What is the portion of document in which you set certain page formatting options? Option A page, option B document, option C section, option D page setup. ಫಾರ್ ಎಕ್ಸಾಂಪಲ್, ನೀವು ಈ ಡಾಕ್ಯುಮೆಂಟ್ ಈ ಒಂದು ಪೇಜ್ ಅಲ್ಲಿ ಏನ್ ಮಾಡಿದ್ರಿ, ಒಂದೇನೋ ಕ್ರಿಯೇಟ್ ಮಾಡಿದ್ರಿ, ಇದು ಆ ತರನೇ ಇರಲಿ. ನೆಕ್ಸ್ಟ್ ಪೇಜ್ ಅಲ್ಲಿ ಏನ್ ಮಾಡಿದ್ರಿ, ಒಂದೇನೋ ಒಂದು ಕ್ರಿಯೇಟ್ ಮಾಡಿದ್ರಿ ಇಲ್ಲೋ, ಬಟ್ ಈ ಸೆಕ್ಷನ್ ಮಾತ್ರ ನಿಮ್ಗೆ ಚೇಂಜಸ್ ಬೇಕಾಗಿದೆ ಕಂಪೇರಿಟಿವ್ಲಿ ಹಿಂದ್ಗಡೆ ಪೇಜ್ಗೆ. ಸೊ ಅವಾಗ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಏನಂದ್ರೆ, ಇಲ್ಲಿ ಏನಾದ್ರೂ ಚೇಂಜಸ್ ಮಾಡಿದ್ರೆ ಈ ಸೆಕ್ಷನ್ ಮಾತ್ರ ಚೇಂಜ್ ಆಗ್ಬೇಕಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಗೆ ನಾವೇನ್ ಮಾಡ್ತೀವಿ, ಈ ಸೆಕ್ಷನ್ ಅನ್ನೋದು ಆಪ್ಷನ್ ಬರುತ್ತೆ. ಅಲ್ಲಿ ಅಂದ್ರೆ ಸರ್ಟನ್ ಪೇಜ್ ಅಂದ್ರೆ ಪರ್ಟಿಕ್ಯುಲರ್ ಪೇಜ್ ಮಾತ್ರ ಚೇಂಜಸ್ ಮಾಡೋದಕ್ಕೋಸ್ಕರ ಏನಾಗುತ್ತೆ, ಆ ಆಪ್ಷನ್ ಬರುತ್ತೆ. ಆಪ್ಷನ್ ಸೆಕ್ಷನ್ ಆಪ್ಷನ್ ಬರುತ್ತೆ. ಅದಕ್ಕೆ ಇದರ ಆನ್ಸರ್ ಏನಾಗುತ್ತೆ, ಸೆಕ್ಷನ್. ಕ್ವಶನ್ ನಂಬರ್ 77. ಇಫ್ ಯು ನೀಡ್ ಟು ಡಬಲ್ ಅಂಡರ್ಲೈನ್ ಎ ವರ್ಡ್, ಹೌ ವಿಲ್ ಯು ಡೂ ದಟ್? ನಿಮಗೆ ಒಂದು ವರ್ಡ್ ಅನ್ನು ಡಬಲ್ ಅಂಡರ್ಲೈನ್ ಮಾಡಬೇಕಾದ್ರೆ ನೀವು ಹೇಗೆ ಮಾಡ್ತೀರಾ ಅಂತ ಕ್ವಶನ್ ಇದೆ. ಆಪ್ಷನ್ ಎ, go to format menu and then font option, open underline style and choose double underline. Okay, option B, from format menu choose font option and then from font tab open underline style and select double underline. Option C, select the text then choose format font and on font tab open underline style and choose double underline. Option D, click double underline tool on formatting toolbar. So the answer option C, select the text then choose format font and on font tab open underline style and choose double underline. ಸೊ ಇದು ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು. ಓಕೆ, ಈ ವರ್ಡ್ ಗೆ ನನಗೆ ಏನು ಮಾಡಬೇಕಾಗಿದೆ, ಡಬಲ್ ಅಂಡರ್ಲೈನ್ ಮಾಡಬೇಕಾಗಿದೆ. ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಫಾಂಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಓಕೆ, ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಸ್ಟೈಲ್ ಅಂತ ಇದೆ. ನಾನು ಅವಾಗ ಇಲ್ಲಿ ಡಬಲ್ ಅಂಡರ್ಲೈನ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ತೇನೆ. ಓಕೆ, ಓಕೆ ಕೊಡ್ತೇನೆ. ಸೊ ಇಲ್ಲಿ ಏನಾಯ್ತು, ಡಬಲ್ ಅಂಡರ್ಲೈನ್ ಬಂತು. ಸೊ ಈ ತರ. ಓಕೆ, ಅದಕ್ಕೆ ಆನ್ಸರ್ ಯಾವುದು, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 78. How can you apply exactly the same formatting you did to another text? ಅಂದ್ರೆ ಒಂದು ವರ್ಡ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಒಂದೇನೋ ಕಲರ್ ಚೇಂಜ್ ಮಾಡಿದ್ರಿ, ತಿರ್ಗಾ ಅದೇ ಸೇಮ್ ಆಕ್ಟಿವಿಟಿಯನ್ನ ನೀವು ಇನ್ನೊಂದು ವರ್ಡ್ ಮಾಡ್ಬೇಕಂದ್ರೆ ನೀವು ಯಾವ ಒಂದು ಫಾರ್ಮೆಟ್ ಅನ್ನು ಯೂಸ್ ಮಾಡ್ತೀರಿ, ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ, ಕಾಪಿ ದ ಟೆಕ್ಸ್ಟ್ ಅಂಡ್ ಪೇಸ್ಟ್ ಇನ್ ನ್ಯೂ ಲೊಕೇಶನ್ ದೆನ್ ಟೈಪ್ ದ ನ್ಯೂ ಟೆಕ್ಸ್ಟ್ ಅಗೇನ್. ಆಪ್ಷನ್ ಬಿ, copy the text and click on paste special tool on new tab, new place. Option C, select the text then click on format printer and select the new text. Option D, all of the above. So the answer, select the text then click on format printer and select the new text. Okay, ಇದು ಆನ್ಸರ್. ಈ ಫಾರ್ಮೆಟ್ ಪ್ರಿಂಟರ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಒಂದು 2-3ನೇ ವಿಡಿಯೋ ಹಿಂದ್ಗಡೆ ನಾನು ಹೇಳಿದ್ದೀನಿ. ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಬೇಕಾದ್ರೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಈ ವರ್ಡ್ ಅನ್ನು ನೀವು ಸೆಲೆಕ್ಟ್ ಮಾಡಿದ್ರಿ, ಸೆಲೆಕ್ಟ್ ಮಾಡಿ ಈಗ ಕಲರ್ ಚೇಂಜ್ ಮಾಡಿದ್ರಿ. ಸೊ ಇದೇ ಆಕ್ಟಿವಿಟಿ ನನಗೆ ಈ ವೆನ್ ಗೆ ಬೇಕಾಗಿದೆ. ಓಕೆ, ಅವಾಗ ನಾನು ಇಲ್ಲಿ ಫಾರ್ಮೆಟ್ ಪ್ರಿಂಟರ್ ಇದನ್ನ ಕ್ಲಿಕ್ ಮಾಡ್ತೇನೆ. ಅವಾಗ ಕ್ಲಿಕ್ ಮಾಡಿ ಜಸ್ಟ್ ಕರ್ಸರ್ ಇದೆ ಮತ್ತೆ ಕ್ಲಿಕ್ ಮಾಡ್ತೇನೆ. ಸೊ ಕಲರ್ ಚೇಂಜ್ ಆಯ್ತು. ಈ ತರ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ, ಫಾರ್ಮೆಟ್ ಪ್ರಿಂಟರ್ ಅನ್ನ ಯೂಸ್ ಮಾಡ್ತೀವಿ. ಒಂದ್ ವೇಳೆ ನಿಮಗೆ ಈಗ ಮಾಡಿದ ಆಕ್ಟಿವಿಟಿ ಇನ್ನೊಂದ್ ಸರ್ತಿ ಮಲ್ಟಿಪಲ್ ಟೈಮ್ಸ್ ಬೇಕು. ಈಗ ನೋಡ್ರಿ, ನಾನು ಇದನ್ನ ಕ್ಲಿಕ್ ಮಾಡಿದಾಗ ಬರಂಗಿಲ್ಲ. ಸೊ ಒಂದ್ ವೇಳೆ ನೀವು ಮಲ್ಟಿಪಲ್ ಟೈಮ್ಸ್ ಬೇಕಾದ್ರೆ ಈಗ ನೋಡ್ರಿ, ನಾನು ಇದು ಸೆಲೆಕ್ಟ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ, ಫಾರ್ಮೆಟ್ ಪ್ರಿಂಟರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಅವಾಗ ನೋಡ್ರಿ, ಈಗ ಕ್ಲಿಕ್ ಮಾಡಿ ಕೊಡ್ತೀನಿ, ಚೇಂಜ್ ಆಯ್ತಾ, ಡಿಸೈನ್ ಮಾಡಿ ಕೊಡ್ತೀನಿ, ಚೇಂಜ್ ಆಯ್ತು, ಐನ್ ಮಾಡಿ ಕೊಡ್ತೀನಿ. ಇದು ಮಲ್ಟಿಪಲ್ ಟೈಮ್ಸ್ ಮಾಡೋಗೋಸ್ಕರ, ಒಂದ್ ಸರ್ತಿ ಮಾಡೋಗೋಸ್ಕರ ಬರುತ್ತೆ, ಮತ್ತೆ 2 ಸರ್ತಿ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಮಾಡೋಗೋಸ್ಕರ ಈ ಫಾರ್ಮೆಟ್ ಪ್ರಿಂಟರ್ ನಾವು ಯೂಸ್ ಮಾಡ್ತೀವಿ. ಕ್ವಶನ್ ನಂಬರ್ 79. Which of the following is not one of the 3 mail merge helper steps? Okay, option A, merge the 2 files. Option B, create the main document. Option C, set the mailing list parameters. Option D, create the data source. ಇದರ ಆನ್ಸರ್ set the mailing list parameter. ಇದು ನೆನಪಿಟ್ಕೊಡ್ರಿ. ಓಕೆ, ಕ್ವಶನ್ ನಂಬರ್ 80.
To select a block of text, click at the beginning of the selection, scroll to the end of the selection. Okay, position the mouse pointer at the end of the selection, hold down the dash key and then click. Okay, option A control, option B alt, option C shift, option D tab. ಈ ಕ್ವಶನ್ ಅರ್ಥ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವರ್ಡ್ ಇದೆ. ಏನಂತವನೆ ಫಸ್ಟ್. ಓಕೆ, ನಾವು ಈ ಒಂದು ವರ್ಡ್ ಅನ್ನು ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಕರ್ಸರ್ ಇಲ್ಲಿ ಇಡ್ತೀವಿ ಫಸ್ಟ್. ಆಮೇಲೆ ಈ ಕರ್ಸರ್ ನಾವು ಲೆಫ್ಟ್ ಇಂದ ಈ ತರ ಏನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊಂಡು ಮೌಸ್ ಇಂದ ಬರ್ತೀವಿ. ಒಂದು ಇಲ್ಲಿವರೆಗೆ ಬಂದೆ. ಓಕೆ, ಇದು ಸೆಲೆಕ್ಟ್ ಆಯ್ತು. ಒಂದು ವೇಳೆ ನಿಮಗೆ ಕೀಬೋರ್ಡ್ ಇಂದ ಯೂಸ್ ಮಾಡ್ಬೇಕಾದ್ರೆ ನೀವು ಯಾವ ಕೀ ಅನ್ನ ಹಿಡ್ಕೊಂಡು ನೀವು ಏನ್ ಮಾಡ್ತೀರಿ, ಡ್ರ್ಯಾಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾನೆ. ಅವಾಗ ನಾನು ಏನ್ ಮಾಡ್ತೀನಿ, ಕರ್ಸರ್ ನ ಇಲ್ಲಿ ಇಟ್ಕೋತೀನಿ. ಓಕೆ, ಇಲ್ಲಿ ಇಟ್ಕೋತೀನಿ, ಶಿಫ್ಟ್ ಅನ್ನ ಪ್ರೆಸ್ ಮಾಡ್ತೀನಿ. ಓಕೆ, ಅವಾಗ ರೈಟ್ ಆರೋ ಅನ್ನ ಪ್ರೆಸ್ ಮಾಡ್ತೀನಿ. ನೋಡ್ರಿ, ಈ ತರ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಯಾವ ಒಂದು ಟ್ಯಾಬ್ ಅನ್ನ ಯೂಸ್ ಮಾಡ್ತೀವಿ, ಶಿಫ್ಟ್ ಟ್ಯಾಬ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಶಿಫ್ಟ್ ಟ್ಯಾಬ್ ಅನ್ನ ಯೂಸ್ ಮಾಡ್ತೀವಿ. Question number 81. What is the shortcut key for manual line break? Okay, manual line break ಮಾಡಕ್ಕೆ shortcut key ಯಾವುದು ಅಂತ ಕೇಳ್ತಿದ್ದಾರೆ. Option A control plus enter, option B alt plus enter, option C shift plus enter, option D space plus enter. So the answer shift plus enter. ನೆನಪಿಟ್ಕೊಡ್ರಿ. Okay. Question number 82. Which key should be pressed to start a new paragraph in MS Word? Option A down cursor key, option B enter key, option C shift plus enter, option D control plus enter. ಕ್ವಶನ್ ಏನಂದ್ರೆ, ಒಂದು ಹೊಸ ಪ್ಯಾರಾಗ್ರಾಫ್ ಅನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಕೀ ಅನ್ನು ನೀವು ಪ್ರೆಸ್ ಮಾಡಬೇಕು? ಅದರ ಆನ್ಸರ್ ಎಂಟರ್ ಕೀ. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಡಾಕ್ಯುಮೆಂಟ್ ನಲ್ಲಿ ಇಲ್ಲಿವರೆಗೆ ಕರ್ಸರ್ ಇದೆ. ನಾನು ಒಂದು ಪ್ಯಾರಾಗ್ರಾಫ್ ಕೊಂಡು ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಜಸ್ಟ್ ಎಂಟರ್ ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಓಕೆ, ಇನ್ನೊಂದ್ಸರ್ತಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಓಕೆ, ಈಗ ನಾನು ಇಲ್ಲಿ ಈ ಪ್ಯಾರಾಗ್ರಾಫ್ ಅನ್ನು ಬರ್ದಿದ್ದೀನಿ. ಇಲ್ಲಿವರೆಗೆ ನಾನು ಏನ್ ಮಾಡಿದ್ದೀನಿ, ಈ ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾನು ಸ್ಟಾರ್ಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಎಂಟರ್ ಪ್ರೆಸ್ ಮಾಡ್ತೀನಿ. ಎಲ್ಲ ಹೋಗ್ತು, ನೆಕ್ಸ್ಟ್ ಲೈನ್ ಹೋಗ್ತು. ನಾನು ಏನ್ ಮಾಡಬೇಕು, ಇಲ್ಲಿ ಮತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನು ನಾನು ಸೆಲೆಕ್ಟ್ ಮಾಡಬಹುದು. ಓಕೆ, ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನು ಬರೀಬಹುದು. ಅದಕ್ಕೆ ನಾವು ಎಂಟರ್ ಕೀಯನ್ನು ಯೂಸ್ ಮಾಡ್ತೇವೆ. ಒಂದು ನ್ಯೂ ಪ್ಯಾರಾಗ್ರಾಫ್ ಅನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಎಂಟರ್ ಕೀಯನ್ನು ಪ್ರೆಸ್ ಮಾಡ್ತೇವೆ. ಕ್ವಶನ್ ನಂಬರ್ 83. ವಾಟ್ ಇಸ್ ದ ಶಾರ್ಟ್ಕಟ್ ಕೀ ಟು ಡಿಸ್ಪ್ಲೇ ಫೀಲ್ಡ್ ಕೋಡ್ಸ್? ಓಕೆ, ಆಪ್ಷನ್ A alt plus F9, option B control plus F9, option C shift plus F9, option D space plus F9. So ಇದರ ಆನ್ಸರ್ alt plus F9. ನೆನಪಿಟ್ಕೊಡ್ರಿ ಇದು. ಓಕೆ, ಕ್ವಶನ್ ನಂಬರ್ 84. To use your keyboard instead of the mouse, to select tools on the ribbon, you display the key tips by pressing the dash key. ಒಂದು ವೇಳೆ ನನಗೆ ಮೌಸ್ ವಿತೌಟ್ ಮೌಸ್ ಇಂದ ನನಗೆ ಬರೀ ಕೀಬೋರ್ಡ್ ಅನ್ನು ಯೂಸ್ ಮಾಡ್ಕೊಂಡು, ಓಕೆ, ಒಂದು ರಿಬ್ಬನ್ ಅಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋದ ಇವೆಲ್ಲ ರಿಬ್ಬನ್, ಇದು ರಿಬ್ಬನ್ ಇದೆಲ್ಲ, ಇದಕ್ಕೆ ರಿಬ್ಬನ್ ಅಂತ ಕರೀತಾರೆ. ಅದನ್ನ ಒಂದು ವೇಳೆ ನಿಮ್ಗೆ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಓಕೆ, ಇದು ಇದೆಲ್ಲ ಇದು ರಿಬ್ಬನ್. ಐ ಥಿಂಕ್ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ರಿಬ್ಬನ್ ಬಗ್ಗೆ ತೋರಿಸಿರ್ಬೋದು, ಅಲ್ಲಿ ನೋಡ್ಕೊಟ್ರು ಹೋಗಿ. ಓಕೆ, ಸೊ ಆ ರಿಬ್ಬನ್ ಅನ್ನ ನಾನು ಮೌಸ್ ಇಂದ ವಿತೌಟ್ ಮೌಸ್ ಇಂದ ಕೀಬೋರ್ಡ್ ಇಂದ ಹೆಂಗೆ ನಾನು ಅಂದ್ರೆ ಯಾವ ಒಂದು ಕೀಯನ್ನು ಪ್ರೆಸ್ ಮಾಡಿದ್ರೆ ಬರುತ್ತೆ ಅಂತ ಕೇಳ್ತಿದ್ದಾನೆ. ಆಪ್ಷನ್ ಎ ಆಲ್ಟ್ ಇದೆ, ಆಪ್ಷನ್ ಬಿ ಕಂಟ್ರೋಲ್ ಇದೆ, ಆಪ್ಷನ್ ಸಿ ಶಿಫ್ಟ್ ಪ್ಲಸ್ ಎಂಟರ್ ಇದೆ, ಆಪ್ಷನ್ ಡಿ ಆಲ್ಟ್ ಪ್ಲಸ್ ಎಂಟರ್ ಇದೆ. ಇದರ ಆನ್ಸರ್ ಆಲ್ಟ್. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇವಾಗ ನಾನು ಆಲ್ಟ್ ಅನ್ನ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವು ರಿಬ್ಬನ್ ಕೀಸ್ ಇವೆಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ ಹೈಲೈಟ್ ಆಗಿಬಿಟ್ಟಿದೆ. ಈಗ ನಾನು ಎಫ್ ಪ್ರೆಸ್ ಮಾಡಿದ್ರೆ ಈ ಫೈಲ್ ಅನ್ನ ಓಪನ್ ಆಗುತ್ತೆ. ಎಚ್ ಅನ್ನ ಪ್ರೆಸ್ ಮಾಡಿದ್ರೆ ಹೋಮ್ ಓಪನ್ ಆಗುತ್ತೆ. ಎನ್ ಅನ್ನ ಪ್ರೆಸ್ ಮಾಡಿದ್ರೆ ಇನ್ಸರ್ಟ್ ಓಪನ್ ಆಗುತ್ತೆ. ಸೊ ನಾನು ಇದು ಕೀಬೋರ್ಡ್ ಇಂದ ಆಪರೇಟ್ ಮಾಡ್ತೀನಿ, ಮೌಸ್ ಅಂದಲ್ಲ. ಸೊ ಅದಕ್ಕೆ ಆ ಕ್ವಶನ್ ಏನಿದೆ, ಕೀಬೋರ್ಡ್ ಇಂದ ನೀವು ಯೂಸ್ ಮಾಡಬೇಕಾದ್ರೆ ಯಾವ ಕೀಯನ್ನು ನೀವು ಪ್ರೆಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಆನ್ಸರ್ ಆಲ್ಟ್. ಕ್ವಶನ್ ನಂಬರ್ 85. ಪ್ರೆಸ್ ಡ್ಯಾಶ್ ಟು ಕ್ರಿಯೇಟ್ ಎ ಲೈನ್ ಬ್ರೇಕ್ which advances the insertion point to the beginning of the next physical line, ignoring any paragraph formatting instructions. Okay, option A shift plus enter, option B control plus enter, option C shift plus tab, option D control plus tab. The answer shift plus enter. Okay, next question. 86. Question number 86. A word field may consist of an optional field instruction called dash. Okay, subdocument, symbol, signal, switch. So the answer option D switch. Okay, question number 87. Essential business letter element include the dash. Data line and insert inside interest, option B message,
option C signature block, option D all of the above. So ಒಂದು ಬಿಸಿನೆಸ್ ಲೆಟರ್ ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇನ್ಕ್ಲೂಡ್ ಇರ್ತಾವ ಅಂತ ಕ್ವಶನ್. ಸೊ ಅದರಲ್ಲಿ ಇವು ಮೂರು ಏನಂದ್ರೆ ಡೇಟಾ ಲೈನ್ ಇನ್ಸರ್ಟ್ ಅಡ್ರೆಸ್ ಇರುತ್ತೆ, ಮೆಸೇಜ್ ಇರುತ್ತೆ, ಆಮೇಲೆ ಸಿಗ್ನೇಚರ್ ಬ್ಲಾಕ್ ಇರುತ್ತೆ, ಆಮೇಲೆ ಆಲ್ ಆಫ್ ದ ಅಬೋವ್ ಇರುತ್ತೆ. ಅಂದ್ರೆ ಸಿಗ್ನೇಚರ್ ಬ್ಲಾಕ್ ಇರುತ್ತೆ. ಸೊ ಆನ್ಸರ್ ಏನಂದ್ರೆ ಆಲ್ ಆಫ್ ದ ಅಬೋವ್. ಓಕೆ, ಸೊ ಏನೇನಿರುತ್ತೆ ಡೇಟಾ ಲೈನ್ ಇನ್ಸರ್ಟ್ ಅಡ್ರೆಸ್, ಮೆಸೇಜ್, ಸಿಗ್ನೇಚರ್ ಬಾಕ್ಸ್, ಸಿಗ್ನೇಚರ್ ಬ್ಲಾಕ್. ಸೊ ಟೋಟಲಿ ಮೂರು ಇರುತ್ತೆ. ಅದಕ್ಕೆ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಕ್ವಶನ್ ನಂಬರ್ 88. ವಿಚ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಟು ರೆಡ್ಯೂಸ್ ಸ್ಪೆಲ್ಲಿಂಗ್ ಎರರ್ ಇನ್ ದ ಡಾಕ್ಯುಮೆಂಟ್? ಯಾವುದು ಈ ನಾಲ್ಕರಲ್ಲಿ ಯಾವ ಒಂದು ಆಪ್ಷನ್ ಏನಂದ್ರೆ ಸ್ಪೆಲ್ಲಿಂಗ್ ಎರರ್ ಅನ್ನ ರಿಡ್ಯೂಸ್ ಮಾಡುತ್ತೆ? ಆಪ್ಷನ್ ಎ ಆಟೋ ಫಾರ್ಮೆಟ್, ಆಪ್ಷನ್ ಬಿ ಆಟೋ ಕರೆಕ್ಟ್, ಆಪ್ಷನ್ ಸಿ ಸ್ಮಾರ್ಟ್ ಟೆಕ್ಸ್ಟ್, ಆಪ್ಷನ್ ಡಿ ಆಟೋ ಟೆಕ್ಸ್ಟ್. ಸೊ ಇದರ ಆನ್ಸರ್ ಆಟೋ ಕರೆಕ್ಟ್. ಸೊ ನೀವು ಒಂದು ವರ್ಡ್ ಬರೆದಾಗ ತಪ್ಪು ಬರೆದಾಗ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ತಪ್ಪು ಬರೆದಾಗ ಅದು ಆಟೋ ಕರೆಕ್ಟ್ ಅಂದ್ರೆ ಆಟೋಮೆಟಿಕ್ ಏನಂದ್ರೆ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅದೇನ್ ಮಾಡುತ್ತೆ ಸ್ಪೆಲ್ಲಿಂಗ್ ಎರರ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಓಕೆ, ಕ್ವಶನ್ ನಂಬರ್ 89. ಇಟ್ ಈಸ್ ಪಾಸಿಬಲ್ ಟು ಡ್ಯಾಶ್ ಎ ಡಾಟಾ ಸೋರ್ಸ್ ಬಿಫೋರ್ ಪರ್ಫಾರ್ಮಿಂಗ್ ಎ ಮರ್ಜ್. ಓಕೆ, ಆಪ್ಷನ್ ಎ ಕ್ರಿಯೇಟ್, ಆಪ್ಷನ್ ಬಿ ಮಾಡಿಫೈ, ಆಪ್ಷನ್ ಸಿ ಸಾರ್ಟ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಓಕೆ, ಏನಂತಂದ್ರೆ ಪರ್ಫಾರ್ಮ್ ಒಂದು ಮರ್ಜ್ ಪರ್ಫಾರ್ಮ್ ಅಂದ್ರೆ ಬಿಫೋರ್ ಮರ್ಜ್ ಪರ್ಫಾರ್ಮಿಂಗ್ ಎ ಮರ್ಜ್ ಅಂತಂದ್ರೆ ನಾನು ನಿಮಗೆ ಮರ್ಜ್ ಅಂತ ಹೇಳಿದೀನಿ. ಓಕೆ, ಮೇಲ್ ಮರ್ಜ್ ಅಂತ ಹೇಳಿದೀನಿ, ಮರ್ಜ್ ಅಂತ ಹೇಳಿದೀನಿ. ಇಲ್ಲಿ ಮರ್ಜ್ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ಅನ್ನ ಮರ್ಜ್ ಮಾಡೋದು ಅಂದ್ರೆ ಎರಡು ಕೂಡ್ಸೋದು. ಸೊ ಕೂಡ್ಸಕ್ಕಿಂತ ಮುಂಚೆ ನಾವು ಏನೇನು ಪಾಸಿಬಲ್ ಇದೆ ಮಾಡೋದು ಡೇಟಾ ಸೋರ್ಸ್ಗೆ ಅಂತ ನಾವು ಕ್ರಿಯೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ನಮಗೆ ಸಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಆನ್ಸರ್ ಅಂದ್ರೆ ಆಲ್ ಆಫ್ ದ ಅಬೋವ್. ವರ್ಡ್ ಹ್ಯಾಸ್ ವೆಬ್ ಅಥಾರಿಂಗ್ ಟೂಲ್ಸ್ allow you to incorporate dash on web pages. Option B A bullets, option B hyperlinks, option C sounds, option D all of the above. So the answer all of the above. So for example ನೀವು ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂದೇನೋ ವರ್ಡ್ ಇದೆ, ಆ ವರ್ಡ್ ಮೀನಿಂಗ್ ಅನ್ನ ಒಂದು ವೆಬ್ಸೈಟ್ ಅಲ್ಲಿ ಇದೆ ಅಂತ ತಿಳ್ಕೊರಿ. ಸೊ ಆ ವರ್ಡ್ ಏನ್ ಮಾಡೋದು ನೀವು ಲಿಂಕ್ ಕೊಡಬಹುದು, ಅಂದ್ರೆ ಆ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಏನಂದ್ರೆ ವರ್ಡ್ ಹ್ಯಾಸ್ ಎ ವೆಬ್ ಅಥಾರೈಸಿಂಗ್ ಟೂಲ್. ಅಂದ್ರೆ ಒಂದು ವರ್ಡ್ ಏನಿದೆ ಅದಕ್ಕೆ ವೆಬ್ ಅಥಾರಿಂಗ್ ಟೂಲ್ಸ್ ಅಂದ್ರೆ ವೆಬ್ ಅನ್ನ ಅಂದ್ರೆ ವೆಬ್ ಪೇಜ್ ಓಪನ್ ಆಗೋದು ಒಂದು ಟೂಲ್ ಏನು ಮಾಡುತ್ತೆ ಅಲೋ ಮಾಡುತ್ತೆ. ಸೊ ನಾವು ಅದ್ರ ಅಂದ್ರೆ ವೆಬ್ ಅಥಾರೈಸಿಂಗ್ ಟೂಲ್ ಯಾವ್ದು ಕೊಡ್ಬೋದು ನಾವು. ಸೊ ಏನೇನು ಇನ್ಕಾರ್ಪೊರೇಟ್ ಇರುತ್ತೆ ಅದಕ್ಕೆ ಅಂದ್ರೆ ಬುಲೆಟ್ಸ್ ಇರ್ಬೋದು, ಅದು ಹೈಪರ್ ಲಿಂಕ್ಸ್ ಇರ್ಬೋದು, ಸೌಂಡ್ಸ್ ಇರ್ಬೋದು. ಓಕೆ, ಸೊ ಆನ್ಸರ್ ಆಲ್ ಆಫ್ ದ ಅಬೋವ್. ಕ್ವಶನ್ ನಂಬರ್ 91. When typing in Preeti font, all the ukaras turn to something else. What is the cause? Okay, option A autocorrect, auto text, option B autocorrect, option C speller, option D Preeti font does not work with word. ಇದರ ಆನ್ಸರ್ autocorrect. ಓಕೆ, ಏನಂದ್ರೆ ನೀವು ಒಂದು ಪ್ರೀತಿ ಅಂತ ಬರೆದಾಗ ಏನಂದ್ರೆ ಈ ಡಬಲ್ ಇ ಐತಲ್ಲ ಅದೇನಂದ್ರೆ ಆಟೋಮೆಟಿಕ್ ಆಟೋ ಕರೆಕ್ಟ್ ಆಗಿಬಿಡುತ್ತೆ. ನಿಮಗೆ ತಾನೇ ಆಟೋ ಕರೆಕ್ಟ್ ಅಂತ ಹೇಳಿದೆ ಅಂದ್ರೆ ನಾವು ಒಂದು ವರ್ಡ್ ಬರೆದಾಗ ಏನಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದು ಎರರ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಸೊ ಆಟೋ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇದು ಓಕೆ ಈ ಪ್ರೀತಿ ಫಂಡ್ ಅನ್ನ ಯುಕಾರಾಸ್ ಅಂತ ಟರ್ನ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 92. ವಿಚ್ ಆಫ್ ದ ಫಾಲೋವಿಂಗ್ ಕಮೆಂಟ್ಸ್ ಶುಡ್ ಯು ಆಲ್ವೇಸ್ ಯೂಸ್ ಬಿಫೋರ್ ಸಬ್ಮಿಟಿಂಗ್ ಎ ಡಾಕ್ಯುಮೆಂಟ್ ಟು ಅದರ್ಸ್? ಓಕೆ, ಯಾವ್ಯಾವ ಕಮೆಂಟ್ಸ್ ಅನ್ನ ನೀವು ಫಾಲೋವಿಂಗ್ ಕಮೆಂಟ್ಸ್ ಏನಿದಾವೆ ಅವು ಆಲ್ವೇಸ್ ಏನ್ ಮಾಡಬೇಕು ನೀವು ಬೇರೆಯವರಿಗೆ ತೋರಿಸ್ತೀರಾ. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಕಮೆಂಟ್ಸ್ ಶುಡ್ ಯು ಆಲ್ವೇಸ್ ಯೂಸ್ ಅಂದ್ರೆ ಯೂಸ್ ಮಾಡ್ತೀರಾ ನೀವು ಬಿಫೋರ್ ಸಬ್ಮಿಟಿಂಗ್ ಎ ಡಾಕ್ಯುಮೆಂಟ್ ಟು ಅದರ್ಸ್. ಬೇರೆಯವರಿಗೆ ನೀವು ಅದು ಆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಕ್ಕಿಂತ ಮುಂಚೆ ಫಾಲೋವಿಂಗ್ ಆಪ್ಷನ್ಸ್ ಏನಿದೆ ಅದರಲ್ಲಿ ಯಾವ ನೀವು ಆಲ್ವೇಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಫೈಂಡ್ ಕಮೆಂಟ್, ಆಪ್ಷನ್ ಬಿ ರಿಪ್ಲೇಸ್ ಕಮೆಂಟ್, ಆಪ್ಷನ್ ಸಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಆಪ್ಷನ್ ಡಿ ಥೆಸರ್ಸ್. ಸೊ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಇಸ್ ದ ಆನ್ಸರ್. ಸೊ ನೀವು ಒಂದು ಡಾಕ್ಯುಮೆಂಟ್ ಅನ್ನ ನೀವು ಬೇರೆಯವರಿಗೆ ಏನು ಮಾಡಬೇಕಾದ್ರೆ ಸಬ್ಮಿಟ್ ಮಾಡಬೇಕಾದ್ರೆ ನೀವೇನ್ ಮಾಡ್ತೀರಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಚೆಕ್ ಮಾಡ್ತೀರಿ. ಓಕೆ, ಕ್ವಶನ್ ನಂಬರ್ 93. What is placed to the left of horizontal scroll bar? Horizontal scroll bar ಇದೆಲ್ಲ ಅದರ ಲೆಫ್ಟ್ ಅಲ್ಲಿ ಏನು ಪ್ಲೇಸ್ ಆಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಟ್ಯಾಬ್ ಸ್ಟಾಪ್ ಬಟನ್ಸ್, ಆಪ್ಷನ್ ಬಿ ವ್ಯೂ ಬಟನ್ಸ್, ಆಪ್ಷನ್ ಸಿ ಸ್ಪ್ಲಿಟ್ ಬಟನ್ಸ್, ಆಪ್ಷನ್ ಡಿ ಇಂಡಿಕೇಟರ್ಸ್. ಓಕೆ, ಇದರ ಆನ್ಸರ್ ವ್ಯೂ ಬಟನ್ಸ್. ಓಕೆ, ವ್ಯೂ ಬಟನ್ಸ್ ಅದಕ್ಕಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಲ್ಲ ಇವೆಲ್ಲ ವ್ಯೂ ಬಟನ್ಸ್. ಓಕೆ, ಇವೆಲ್ಲ ಓಕೆ ಇದು ವ್ಯೂ ಬಟನ್ಸ್. ಓಕೆ, ಕ್ವಶನ್ ನಂಬರ್ 94. Insert date, format page number and insert auto text are buttons on the dash toolbar. Option A formatting, option B heading and footer, option C standard, option D edit. So answer is
header and footer. Question number 95. Which of the following do you use to change margins? ಯಾವ್ದು ಈ ಫಾಲೋವಿಂಗ್ 4 ಆಪ್ಷನ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ನಾವು ಮಾರ್ಜಿನ್ ಅನ್ನು ಚೇಂಜ್ ಮಾಡಕ್ಕೆ? ಆಪ್ಷನ್ ಎ ಫಾರ್ಮ್ಯಾಟಿಂಗ್ ಟೂಲ್ ಬಾರ್, ಆಪ್ಷನ್ ಬಿ ಪೇಜ್ ಸೆಟಪ್ ಡೈಲಾಗ್ ಬಾಕ್ಸ್, ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಆಪ್ಷನ್ ಡಿ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್. ಇದರ ಆನ್ಸರ್ ಪೇಜ್ ಸೆಟಪ್ ಡೈಲಾಗ್ ಬಾಕ್ಸ್. ಓಕೆ, ಸೊ ಇಲ್ಲಿ ನೋಡ್ರಿ ಪೇಜ್ ಡೈಲಾಗ್ ಹೋಗ್ತೀನಿ, ಮಾರ್ಜಿನ್ ಹೋಗ್ತೀನಿ. ಸೊ ಇದೇನ್ ಮಾಡ್ತೀನಿ ನಾನು ಪೇಜ್ ಸೆಟಪ್ ಮಾಡಕ್ಕೆ ನಾನು ಯೂಸ್ ಮಾಡ್ತೀನಿ. ಅದಕ್ಕೆ ಪೇಜ್ ಸೆಟಪ್ ಡೈಲಾಗ್ ಬಾಕ್ಸ್ ಅಂತ ಕರೀತಾರೆ. ಓಕೆ, question number 96. In order to email a Word document from within MS Word. Okay, option A office button, send to mail recipient. Option B save the file as an email attachment. Option C start Outlook and attach the file when open in Word. Option D this is impossible operation. So the answer office button, send to mail recipient. ಇದು actually MS Word 2007 ಅಲ್ಲಿ ಬರುತ್ತೆ. actually ಅಲ್ಲಿ ಈ ತರ ಆಪ್ಷನ್ ಇದೆ. ಏನಂದ್ರೆ ಆಫೀಸ್ ಬಟನ್ ಬರುತ್ತೆ ಅಲ್ಲಿ ಲೆಫ್ಟ್ ಕಾರ್ನರ್ ಮೇಲೆ ಅಲ್ಲಿ ಸೆಂಡ್ ಅಂತ ಒಂದು ಇರುತ್ತೆ. ಅಲ್ಲಿ ಸೆಂಡ್ ಹೋದ್ರೆ ಮೇಲ್ ರೆಸಿಪಿಯೆಂಟ್ ಅಂದ್ರೆ ಮೇಲ್ ರೆಸಿಪಿಯೆಂಟ್ ಅಂದ್ರೆ ನೀವು ಯಾರಿಗೆ ಕಳಿಸ್ಬೇಕಿದ್ರು ಅವ್ರದ್ದು. ಸೊ ಅದಾಗಿದ್ರೆ ಏನಾಗುತ್ತೆ ನೀವು ಅಂದ್ರೆ ಮೇಲ್ ಕಳಿಸ್ಬೋದ್ರಿ. ಸೊ ಇದು 2007 ಅಲ್ಲಿ ಇದೆ. ಈಗ ನನ್ನ ಹತ್ರ 2013 ಇದೆ, ಅದರಲ್ಲಿ ಇದು ಆಪ್ಷನ್ ಈ ತರ ಇಲ್ಲ, ಬೇರೆ ಆಪ್ಷನ್ ಇದೆ. ಓಕೆ, ಕ್ವೆಶ್ಚನ್ ನಂಬರ್ 97. A screen element of MS Word that is usually located below the title bar that provides categorize option is. Okay, option A menu bar, option B toolbar, option C status bar, option D all of the above. Okay, ಏನಿದೆ ಈ ಸ್ಕ್ರೀನ್ ಎಲಿಮೆಂಟ್ ಆಫ್ MS Word. MS Word ಒಂದು ಸ್ಕ್ರೀನ್ ಎಲಿಮೆಂಟ್ ಇದೆ. ಅದು ಯಾವಾಗ ಏನಂದ್ರೆ ಲೊಕೇಟೆಡ್ ಬಿಲೋ ದ ಟೈಟಲ್ ಬಾರ್. ಓಕೆ, ಟೈಟಲ್ ಬಾರ್ ಕೆಳಗಡೆ ಯಾವಾಗ ಇರುತ್ತಂತೆ ಅದರಲ್ಲಿ ಕೆಟಗರೈಸ್ ಆಪ್ಷನ್ ಇದಾವಂತೆ. ಓಕೆ, ದಟ್ ಪ್ರೊವೈಡ್ಸ್ ಕೆಟಗರೈಸ್ ಆಪ್ಷನ್ಸ್ ಅಂತೆ. ಅದು ಯಾವ್ದಂದ್ರೆ ಮೆನು ಬಾರ್. ಓಕೆ, ಇಲ್ಲಿ ಇದೆ ನೋಡ್ರಿ, ಇದು ಟೈಟಲ್ ಬಾರ್. ಓಕೆ, ಇದು ಹೋಮ್ ಇನ್ಸರ್ಟ್ ಡಿಸೈನ್ ಇವೆಲ್ಲ ಇದು ಮೆನು ಬಾರ್. ಓಕೆ, ಇದರಲ್ಲಿ ಏನಂದ್ರೆ ಮತ್ತೆ ನೀವು ಬೇರೆ ಬೇರೆ ಕೆಟಗರೈಸ್ ಆಪ್ಷನ್ಸ್ ಇದಾವೆ. ಹೌದಾ? ಸೊ ಕ್ವಶನ್ ಅದೇ ಇದೆ, ಏನ್ ಕೇಳ್ತಿದ್ದಾನೆ ಅದೇನು ಪ್ರೊವೈಡ್ ಮಾಡುತ್ತೆ, ಕೆಟಗರೈಸ್ ಆಪ್ಷನ್ ಅಂತ ಪ್ರೊವೈಡ್ ಮಾಡುತ್ತೆ. ಸೊ ಮೆನು ಬಾರ್, ಆನ್ಸರ್ ಇಸ್ ಮೆನು ಬಾರ್. ಟೈಟಲ್ ಬಾರ್ ಕೆಳಗಡೆ ಯಾವ್ದಿದೆ ಲೊಕೇಟ್ ಆಗಿದೆ, ಮೆನು ಬಾರ್ ಲೊಕೇಟ್ ಆಗಿದೆ. ಕ್ವಶನ್ ನಂಬರ್ 98. ಇನ್ ವರ್ಡ್ 2007 ದ ಜೂಮ್ ಈಸ್ ಪ್ಲೇಸ್ಡ್ ಡೌನ್. ಓಕೆ, 2007 ಅಲ್ಲಿ ಜೂಮ್ ಎಲ್ಲಿ ಪ್ಲೇಸ್ ಆಗಿದೆ ಅಂತ ಕೇಳ್ತಾನೆ. ಆಪ್ಷನ್ ಎ ವ್ಯೂ ಟ್ಯಾಬ್, ಆಪ್ಷನ್ ಬಿ ಹೋಮ್ ಟ್ಯಾಬ್, ಆಪ್ಷನ್ ಸಿ ಸ್ಟೇಟಸ್ ಬಾರ್, ಆಪ್ಷನ್ ಡಿ ಎ ಅಂಡ್ ಸಿ ಬೋತ್. ಸೊ ಆನ್ಸರ್ ಏನಂದ್ರೆ ಎ ಅಂಡ್ ಸಿ ಬೋತ್, ಹೋಮ್ ಟ್ಯಾಬ್ ಮತ್ತೆ ಸ್ಟೇಟಸ್ ಬಾರ್. ಇದು 2007 ಅಲ್ಲಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಇಲ್ಲಿ ನೋಡ್ರಿ, ಇದು ಜೂಮ್, ಇದು 2007 ಅಲ್ಲಿ. ಇಲ್ಲಿ ಆಪ್ಷನ್ ಏನಿತ್ತು ಜೂಮ್ ಬಾರ್ ಏನಂದ್ರೆ ಇಲ್ಲಿತ್ತು. ಅಂದ್ರೆ ನೀವು ಜೂಮ್ ಅಂದ್ರೆ ದೊಡ್ಡದಾಗಿ ಮಾಡೋದು ಅಥವಾ ಕಡಿಮೆ ಮಾಡೋದು ಇಲ್ಲಿ ಕೊಟ್ಟಿದ್ರು ಆಪ್ಷನ್. ಆಮೇಲೆ ಈಗ ಮತ್ತೆ ಎಲ್ಲಿ ಕೊಟ್ಟಿದ್ರು, ಇಲ್ಲಿ ಕೆಳಗಡೆ ಕೊಟ್ಟಿದ್ರು ಜೂಮ್. ಇಲ್ಲಿ ನೋಡ್ರಿ 80% ಇಲ್ಲ ನೋಡ್ರಿ, ಇದು ಇಲ್ಲಿ ಮತ್ತೆ ಇಲ್ಲಿ ಅಂದ್ರೆ ಮೇಲೆ ಕೊಟ್ಟಿದ್ರು. ಇವಾಗ ಆತರ ಕೊಟ್ಟಿಲ್ಲ. ಓಕೆ, ಇವಾಗ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 2013 ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವ್ಯೂ ಅಲ್ಲಿ ಇದೆ, ಜೂಮ್ ಆಪ್ಷನ್ ಇಲ್ಲಿದೆ. ಮೊದಲೇನಂದ್ರೆ ಮೇನ್ ಆಪ್ಷನ್ ಮೇನು ಟೂಲ್ ಬಾರ್ ಎಲ್ಲ ಅಲ್ಲೇ ಇತ್ತೆ ಮೇಲ್. ಓಕೆ, ಸೊ ಅದಕ್ಕೆ ಹೋಮ್ ಟ್ಯಾಬ್ ಅಂಡ್ ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಇದಕ್ಕಂತಾರೆ, ಕೆಳಗಡೆ ಇದಲ್ಲ, ಇದು ಸ್ಟೇಟಸ್ ಬಾರ್. ದಿಸ್ ಇಸ್ ಕಾಲ್ಡ್ ಸ್ಟೇಟಸ್ ಬಾರ್. ಓಕೆ, ದಿಸ್ ಇಸ್ ಹಾರಿಜಾಂಟಲ್ ಬಾರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Question number 99. The dash is a short horizontal line indicating the conclusion of a document. Option A insertion point, option B end mark, option C status indicator, option D scroll box. So option B is the end mark. Okay, then question number 100. Small squares called dash on the selection rectangle that surrounds a graphic can be used to change the dimensions of the graphic. So option A scroll boxes, option B sizing handles, option C status indicators, option D move handles. So the answer sizing handles. So ನಾವು ಇಲ್ಲಿವರೆಗೆ ಅಂದ್ರೆ 100 questions ಕಂಪ್ಲೀಟ್ ಮಾಡಿದ್ವಿ. ಸೊ ನೀವು ಒಂದ್ ಸರ್ತಿ ಇಲ್ಲ ಎರಡ್ ಸರ್ತಿ, ಒಂದ್ ಸರ್ತಿ ತಿಳಿದಿಲ್ಲ ಅಂದ್ರೆ ಎರಡ್ ಸರ್ತಿ, ಮತ್ತೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಆಪ್ಷನ್ ತಿಳಿದಿಲ್ಲ ಅಥವಾ ಯಾವ್ದೋ ಒಂದು ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಅಲ್ಲಿ ನೀವೇನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾನು ಬೇಕಾದ್ರೆ ಇನ್ನೊಂದ್ ಸರ್ತಿ ಅದ ರಿವಿಷನ್ ನಿಮ್ಗೆ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್.